ಸರ್, ನಮ್ಮ ಗ್ರಾಮದಲ್ಲಿ ನಾವು ನ್ಯಾಮತಿ ತಾಲೂಕು ಬೆಳಗುತ್ತಿ ಹೋಬಳಿ ಹೊನ್ನಾಳಿ ದಾವಣಗೆರೆ ಜಿಲ್ಲೆ. ಇಂಥ ಘಟನೆ ನಮ್ಮ ತಾಲೂಕಲ್ಲಿ ಯಾವುದೂ ಆಗಿಲ್ಲ ಸರ್. ಈ ಘಟನೆ ಆಗಿರೋದು ಇವನಿಗೆ ಸುಮಾರು ಸಲ ನಾವು ಪಂಚಾಯತಿ ಮಾಡಿ ಆ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಒಂದ್ಸಲ ಎರಡು ಸಲ ಇವರೇ ಹೋಗಿ ಕಳಿಸ್ಬಂದು ಆದರೂ ಅವ್ನು ಬಗ್ಗಿಲ್ಲ ಸರ್. ಅವನು ಏನು ಹೇಳ್ತಾನೆ, ಇನ್ನೊಂದು ಮದ್ವೆ ಹೇಳಲ್ಲ ಅವನು. ನಿಮ್ಗೆ ಹೋಗಿ ಬೋರ್ಡ್ ನಿಮ್ಮ ಆಸ್ತಿ ಬರ್ಸ್ಕೊಂಬ ಅಂತ ಹೇಳೋದು. ನಿಮ್ಮ ಅಪ್ಪರ ಮನೆಗೆ ಹೋಗು, ಅದು ಆಸ್ತಿ ಬರ್ಸ್ಕೊಂಬ. ನಿಮ್ಮಪ್ಪ ಗಂಡು ಮಗು ಇಲ್ಲ, ನಾನೇ ಗಂಡು ಮಗ, ಹೋಗಿ ಅವ್ರದ್ದು ತೋಟ ಬರ್ಸ್ಕೊಂಬ ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟು ರಾತ್ರಿ 2 ಗಂಟೆಗೆ ಮನೆಯಿಂದ ಹೊರಗೆ ದಬ್ಬಿ ಮಾವ ಬೀಗ ಹಾಕಿ ಬೀಗ ಬಿಟ್ಟು ಓನರಿಗೆ ಬೀಗ ತೆಗೀರೋದು ಹೆಣ್ಮಕ್ಳಿಗೆ ರಾತ್ರಿ ಯಾವುದೋ ಹಳ್ಳಿ, ಆ ಹಳ್ಳಿಯಲ್ಲಿ ಬೆಂಗಳೂರಲ್ಲಿ ಆ ಪೊಲೀಸ್ ನಮ್ಮ ಹೊಯ್ಸಳ ಇರುತ್ತಲ್ಲ, ಹೊಯ್ಸಳ ಬಂದು ಹುಡುಗಿ ರಕ್ಷಣೆ ಕೊಟ್ಟಿದ್ದಾರೆ ಸರ್. 112 ಬಂದು ರಕ್ಷಣೆ ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಹಿಂಸೆ ಕೊಟ್ಟರು, ಇವ್ರು ಬಿಡು ಇವತ್ತು ಸರಿ ಆಗ್ತಾನೆ, ನಾಳೆ ಸರಿ ಆಗ್ತಾನೆ. ಇವರೆಲ್ಲ ಸೊಸೆ ಅಕ್ಕರು ಮಾವರವ್ರಲ್ಲೇ ಕಳ್ಸಿ ಬಂದಾರ ಸರ್. ಆದ್ರೂ ಮಾತು ಕೇಳಿಲ್ಲ ಅವನು. ವರದಕ್ಷಿಣೆ ಕೊಡ್ಲಿಲ್ಲ ಅಂತ ಎರಡನೇ ಮದುವೆ ರೆಡಿ ಆದ. ವರದಕ್ಷಿಣೆ ಅಲ್ಲ, ಇವು ಆಸ್ತಿ ಬರ್ಸ್ಕೊಂಬರ್ಬಾ, ಅದೇ ವರದಕ್ಷಿಣೆ ಅವನಿಗೆ. ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಎರಡನೇ ಮದುವೆ ಆಗ್ಬೇಕು. ಅವ್ರ ಹತ್ರ ಇಸ್ಕೊಂಡ್ ಒಡವೆ ದುಡ್ಡು ಇವ್ರಿಗೆ ಕೊಡೋದು. ಮತ್ತ ಅವ್ರಿಗೆ ಎಲ್ಲಾರು ಗೊತ್ತಾದ್ರೆ ಇನ್ನೊಂದು ಮದುವೆ ಆಗೋದು, ಅವ್ರ ಹತ್ರ ಉಸಿಲ್ ಮಾಡ್ಕೊಂಡು ಇವ್ರಿಗೆ ಕೊಡೋದು. ಯಾಕಂದ್ರೆ ಅವ್ನು ಇವನದಲ್ಲ ಸ್ಮಾರ್ಟ್ ಸ್ಮಾರ್ಟ್ ಅಂತ ಹೇಳ್ತಾರಲ್ಲ, ಆತರ ಹೀರೋಯಿನ್ ಅದನಲ್ಲ, ಅದಕ್ಕೆ ನೋಡೇ ಕೊಟ್ಬಿಡ್ತಾರೆ. ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಗಲ್ ಶಿಕ್ಷೆ ಆದ್ರೆ ಒಳ್ಳೇದು. ಒಬ್ಬನಿಗಾದ್ರೆ ಇನ್ನೊಬ್ಬನಿಗೆ ಎಚ್ಚರ ಇರ್ತಾನೆ. ಕಾಮೇಶ್ ನಾಯಕ್ ಅಂತ ಹೇಳಿ, ನಾವು ಗ್ರಾಮ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು ಹೌದು. ಹಾಲಿ ನನ್ನ ಮಗಳು ಗ್ರಾಮ ಪಂಚಾಯತಿ ಅದೇ ಊರು ಬಿಟ್ಟು ಊರಲ್ಲಿ ಬೇರೆ ಊರಲ್ಲಿ ಆಗಿದೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.